ದಿನ ಕಳೆದಂತೆ ಖಾಸಗಿ ಬಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವೀಕೆಂಡ್ ಸಂದರ್ಭದಲ್ಲಿ ಬರುವಂಥ ಪ್ರವಾಸಿಗರು ಕೂಡ ಹೆಚ್ಚಾಗ್ತಾನೆ ಇದ್ದಾರೆ. ಹೀಗಾಗಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಗೆ ಸಂಚಾರ ಮಾಡ್ತಾ ಇರುವಂಥದ್ದು. ಆದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಸಂಭವಿಸಿದಂತಹ ಬಸ್ ಅಪಘಾತ ನಿಜಕ್ಕೂ ಕೂಡ ಎಲ್ಲರಿಗೂ ಆಘಾತವನ್ನು ಕೂಡ ಉಂಟು ಮಾಡಿರುವಂಥದ್ದು. ಅದರಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಮೃತಪಟ್ಟಿರುವಂಥದ್ದು. ಖಾಸಗಿ ಬಸ್ಸುಗಳು ಇಲ್ಲಿ ಎಷ್ಟು ಸುರಕ್ಷಿತ ಮತ್ತು ಕೇವಲ ಪ್ರಯಾಣಿಕರನ್ನು ಮಾತ್ರ ಹೊತ್ತೊಯ್ತವ ಅಥವಾ ಪ್ರಯಾಣಿಕರ ಜೊತೆಗೆ ಪಾರ್ಸಲ್ಗಳ ಸರ್ವಿಸನ್ನು ನೀಡ್ತಾ ಇರುವುದು ಈ ರೀತಿ ಅವಘಡಕ್ಕೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಗಮನಿಸಬಹುದು, ಕಾರವಾರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಖಾಸಗಿ ಬಸ್ಸುಗಳು ಕೂಡ ಪ್ರತಿನಿತ್ಯ ರಾಜಧಾನಿ ಬೆಂಗಳೂರಿನಿಂದ ಕಾರವಾರಕ್ಕೆ ಮತ್ತು ಗೋವಾಕ್ಕೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಕೂಡ ಮಾಡ್ತಾ ಇದ್ದಾವೆ. ಆದರೆ ಖಾಸಗಿ ಬಸ್ಸುಗಳು ಪ್ರಯಾಣಿಕರಿಗೆ ಸುರಕ್ಷಿತ ಅಲ್ಲ ಎಂಬ ಮಾತು ಚಿತ್ರದುರ್ಗದ ಘಟನೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಸಾಮಾನ್ಯವಾಗಿ ಬಸ್ನಲ್ಲಿ 32 ಪ್ರಯಾಣಿಕರು ಬಸ್ನಲ್ಲಿ ಸಂಚಾರ ಮಾಡ್ತಾರೆ. ಅದರ ಜೊತೆಗೆ ವ್ಯಾಪಕ ಪ್ರಮಾಣದ ಪಾರ್ಸಲ್ಗಳನ್ನು ಬಸ್ಗಳು ಸರ್ವಿಸನ್ನು ಕೊಡ್ತಾ ಇದೆ ಎಂಬ ಮಾತು ಕೇಳಿಬರ್ತದೆ. ಇದೇ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ಇಲ್ಲಿ ತೊಂದರೆ ಅವರ ಜೀವಕ್ಕೆ ಅಪಾಯ ಎದುರಾಗ್ತಾ ಇದೆ ಎಂಬ ಮಾತು ಕೂಡ ಚಿತ್ರದುರ್ಗದ ಘಟನೆಯಿಂದ ಕಂಡು ಬಂದಿರುವಂಥದ್ದು. ಗಮನಿಸ್ಬೋದು, ಖಾಸಗಿ ಬಸ್ಗಳು ಕೂಡ ಈಗಾಗಲೇ ಬಂದು ಇಲ್ಲಿ ವಿಶ್ರಾಂತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಬಸ್ಗಳ ಗಾಜುಗಳು ಕೂಡ ಅಪಘಾತದ ಸಂದರ್ಭದಲ್ಲಿ ಅಪಘಾತ ಆದ ಮೇಲೆ ಆಟೋಮೆಟಿಕ್ ಆಗಿ ಗಾಜುಗಳು ಪುಡಿ ಆಗಬೇಕು ಮತ್ತು ಪ್ರಯಾಣಿಕರು ಕೂಡ ಬಸ್ನಿಂದ ಹೊರಗೆ ಬರುವಂತಾಗಬೇಕೆಂಬ ಮಾತು ಅಂದರೆ ವಿಷಯವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಸ್ಗಳ ಒಂದು ಸಿಸ್ಟಮ್ಮು ಅಂದರೆ ಆ ರೀತಿಯಾಗಿ ಓಪನ್ ಆಗ್ತಾ ಇಲ್ಲ. ಅಂದರೆ ಗ್ಲಾಸ್ಗಳು ಒಡೆಯೋದಿಲ್ಲ ಮತ್ತು ಒಳಭಾಗದಿಂದ ಪ್ರಯಾಣಿಕರಿಗೆ ಬರಲು ಸಾಧ್ಯವಾಗುವುದಿಲ್ಲ ಎಂಬ ಮಾತು ಕೇಳಿಬಂದಿದೆ. ಹೀಗಾಗಿ ಬಸ್ನೊಳಗಡೆ ಪ್ರಯಾಣಿಕರು ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಎಂಬ ಮಾತು ಈಗಾಗಲೇ ಎಲ್ಲ ಕಡೆ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಅಂದರೆ ಕಾರವಾರಕ್ಕೆ ಬಂದಂತಹ ಖಾಸಗಿ ಬಸ್ನ ಚಾಲಕನವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ತಾವು ಎಷ್ಟು ವರ್ಷದಿಂದ ಬಸ್ ಸಂಚಾರ ಚಾಲಕರಾಗಿ ಕೆಲಸ ಮಾಡ್ತಿದ್ರಿ ಮತ್ತು ಈಗ ಘಟನೆಯಿಂದ ಏನು ಅನಿಸುತ್ತೆ ಸರ್? ಬಸ್ ಚಾಲಕನಾಗಿ ಸುಮಾರು ಒಂದು 7-8 ವರ್ಷ ಆಯಿತು. ಅದೇ ನಿನ್ನೆ ನಡೆದಿರೋದು ಆಕಸ್ಮಿಕ, ಅದು ಡಿವೈಡರ್ ದಾಟಿ ಬಂದು ಹೊಡೆದಿದ್ದಲ್ಲ, ಅದು ಆಕಸ್ಮಿಕ. ಅಂದರೆ ಹೇಳೋಕ್ಕಾಗಲ್ಲ ಅಲ್ಲಿ ಹೆಂಗಿತ್ತು ಅದೇನುತ್ತೆ, ಡ್ರೈವರಿಗೆ ಮಾತ್ರ ಗೊತ್ತಿರುತ್ತೆ, ಬಿಟ್ಟರೆ ಇತರೆ ಜನರಿಗೆ ಯಾರಿಗೂ ಹೇಳೋಕ್ಕಾಗಲ್ಲ ಸಮಯ ಸಂದರ್ಭ. ಈಗ ಒಂದು ವೇಳೆ ಬಸ್ಸಿಗೆ ಬೆಂಕಿ ಬಿದ್ದಿದ್ರೆ ಪ್ರಯಾಣಿಕರು ಬಚಾವ್ ಆಗ್ಬೋದಾ ಅಥವಾ ಹೇಗೆ ಅಂತೇಳಿ? ಪ್ರಯಾಣಿಕರು ಬಚಾವಾಗೋದಂದರೆ ಅದೇ ಕೆಲವೊಬ್ರು ಪ್ರಯಾಣಿಕರೇ ಸೇಫ್ಟಿ ಇರಬೇಕು. ಕೆಲವೊಬ್ಬರೆಲ್ಲ ಬಸ್ ಸ್ಲೀಪರ್ ಕೋಚು ಅಂತೇಳಿ ಬಂದು ನಿದ್ರೆ ಮಾಡೋದೇ ಅಲ್ಲ. ಗಾಡಿ ಏನಾದ್ರು ಸಮಸ್ಯೆ ಆದವಾಗ ಅವರು ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಮಾಡ್ಬೋದು. ಒಬ್ಬ ಡ್ರೈವರು ಒಬ್ಬ ಕಂಡಕ್ಟ್ರ್ ಎಷ್ಟು ಜನರು ಸೇಫ್ಟಿ ಮಾಡೋಕ್ಕಾಗತ್ತೆ? ಒಂದು 4 ಜನರು ಮಾಡ್ಬೋದು, ಬಾಕಿ ಇದ್ರನ್ನ ಆಗಲ್ಲ. ಅದೇ ಸ್ವಲ್ಪ ಬಸ್ಸುಗಳಲ್ಲಿ ಇರುವಂಥ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಎಷ್ಟು ಲೀಟರ್ ಇರುತ್ತೆ ಸಾಧಾರಣ? ಬೆಂಕಿ ಬಿದ್ದರೆ ಎಷ್ಟು ಹೊತ್ತಿನವರೆಗೆ ಉರಿಬೋದು ಅಥವಾ ಹೇಗೆ? ಒಂದು 350 ಲೀಟ್ರ್ ಇರುತ್ತೆ. ಈಗ ಬಸ್ಗಳಲ್ಲಿ ಈಗ ಪ್ರಯಾಣಿಕರ ಜೊತೆಗೆ ಬೇರೆ ಬೇರೆ ಬಸ್ಗಳಲ್ಲಿ ಅಂದರೆ ನಿಮ್ಮ ಬಸ್ ಅಂತಲ್ಲ, ಬೇರೆ ಬಸ್ಗಳಲ್ಲಿ ಪಾರ್ಸಲ್ಗಳು ಕೂಡ ಜಾಸ್ತಿ ಇರ್ತವೆ. ಪ್ರಯಾಣಿಕರಿಂದ ಟನ್ಗಟ್ಟಲೆ ಪಾರ್ಸಲ್ಗಳು ಇರ್ತವೆ. ಅವುಗಳಿಗೆ ಬೆಂಕಿ ಬಿದ್ದಾಗ ಸಡನ್ಲಾಗಿ ಹೊತ್ತಿ ಇರ್ತದೆ ಅಂತೇಳೋ ಮಾತು. ಹೇಗೆ ಪಾರ್ಸಲ್ಗಳಿಂದ ಅನಾಹುತ ಆಗೋ ಚಾನ್ಸಸ್ ಇದೆಯಾ ಅಥವಾ ಹೇಗೆ? ಹೇಳಲಿಕ್ಕಾಗಲ್ಲ, ಆದರೂ ಆಗ್ಬೋದು. ಕೆಲವೊಬ್ರು ಹಾಕದೇನೂ ಇರೋದು ಗಾಡಿನೂ ಇದ್ದಾವೆ. ನಮ್ಮದ್ರಲ್ಲ ಅದೆಲ್ಲ ಸರ್ವಿಸ್ ಇಲ್ಲ ಪಾರ್ಸಲ್, ನಮ್ಮದೆಲ್ಲ ಕ್ಯಾಂಟ್ರಿ ವ್ಯವಸ್ಥೆ ಇದೆ. ಘಟನೆಯಿಂದ ನಿಮಗೆ ಆಘಾತ ಆಗಿದೆಯಲ್ಲ? ಆಘಾತ ಆಗಿದೆ ಸರ್. ಪಾಪ ಹೆಣ್ಮಕ್ಳು ಮತ್ತು ಗೊತ್ತಿಲ್ಲದೆ ಹೋದರು ಏನೆಲ್ಲ ಸುಮಾರು ಜನ ಆಗಿದ್ದಾರೆ, ಬೇಜಾರಾಗಿ. ಟೂರಿಸ್ಟ್ ಅಂದರೆ ರಜಾ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಈ ಕಡೆ ಗೋಕರ್ಣ, ಈ ಕಡೆ ಕಾರವಾರ. ಹೌದು, ಗೋಕರ್ಣ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದೇ ನ್ಯೂ ಇಯರ್ ಅಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಜನ. ಇವಿಷ್ಟು ಚಾಲಕರು ತಮ್ಮ ಅನುಭವವನ್ನು ಹೇಳ್ಕೊಳ್ತಾರೆ. ಒಟ್ಟಿನಲ್ಲಿ ಖಾಸಗಿ ಬಸ್ಸುಗಳು ಪ್ರಯಾಣಿಕರನ್ನು ಹೊತ್ತೊಯ್ತವೆ. ಆದರೆ ರಜಾ ಸಂದರ್ಭದಲ್ಲಿ ಬಸ್ಗಳ ದರ ಕೂಡ 3 ಪಟ್ಟು ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರ ಆಕ್ಷೇಪವೂ ಕೂಡ ಇದೆ. ಪ್ರಯಾಣಿಕರ ಜೊತೆಗೆ ಕೆಲವೊಂದು ಬಸ್ಸುಗಳು ಅಂದರೆ ವ್ಯಾಪಕ ಪ್ರಮಾಣದ ಅಂದರೆ ಟನ್ಗಟ್ಟಲೆ ಪಾರ್ಸಲ್ಗಳನ್ನು ಒಯ್ಯೋದ್ರಿಂದ ಈ ರೀತಿ ಅನಾಹುತ ಆದಾಗ ಒಮ್ಮೆಲೆ ತಕ್ಷಣ ಅಂದರೆ ಬೇಗನೆ ಬಸ್ಸುಗಳು ಬೆಂಕಿಯಲ್ಲಿ ಉರಿದು ಹೋಗ್ತವೆ, ಪ್ರಯಾಣಿಕರ ಜೀವಕ್ಕೂ ಕೂಡ ಹಾನಿಯಾಗ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಒಟ್ಟಿನಲ್ಲಿ ಬಸ್ಗಳು ಕೂಡ ಪ್ರಯಾಣಿಕರ ಸುರಕ್ಷತೆಯನ್ನು ಕಾಪಾಡಬೇಕು ಮತ್ತು ಕೇವಲ ಪ್ರಯಾಣಿಕರನ್ನು ಹೊತ್ತೊಯ್ದರೆ ಹೆಚ್ಚಿನ ಅನಾಹುತಗಳನ್ನು ತಪ್ಪಿಸಬಹುದೆಂಬ ಅಭಿಪ್ರಾಯ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ದಿನ ಕಳೆದಂತೆ ಖಾಸಗಿ ಬಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವೀಕೆಂಡ್ ಸಂದರ್ಭದಲ್ಲಿ ಬರುವಂಥ ಪ್ರವಾಸಿಗರು ಕೂಡ ಹೆಚ್ಚಾಗ್ತಾನೆ ಇದ್ದಾರೆ. ಹೀಗಾಗಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಬಸ್ಗಳು ಕೂಡ ಬೇರೆ ಬೇರೆ ಊರುಗಳಿಗೆ ಸಂಚಾರ ಮಾಡ್ತಾ ಇರುವಂಥದ್ದು. ಆದರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಸಂಭವಿಸಿದಂತಹ ಬಸ್ ಅಪಘಾತ ನಿಜಕ್ಕೂ ಕೂಡ ಎಲ್ಲರಿಗೂ ಆಘಾತವನ್ನು ಕೂಡ ಉಂಟು ಮಾಡಿರುವಂಥದ್ದು. ಅದರಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಮೃತಪಟ್ಟಿರುವಂಥದ್ದು. ಖಾಸಗಿ ಬಸ್ಸುಗಳು ಇಲ್ಲಿ ಎಷ್ಟು ಸುರಕ್ಷಿತ ಮತ್ತು ಕೇವಲ ಪ್ರಯಾಣಿಕರನ್ನು ಮಾತ್ರ ಹೊತ್ತೊಯ್ತವ ಅಥವಾ ಪ್ರಯಾಣಿಕರ ಜೊತೆಗೆ ಪಾರ್ಸಲ್ಗಳ ಸರ್ವಿಸನ್ನು ನೀಡ್ತಾ ಇರುವುದು ಈ ರೀತಿ ಅವಘಡಕ್ಕೆ ಕಾರಣ ಎಂದು ಹೇಳಲಾಗ್ತಾ ಇದೆ. ಗಮನಿಸ್ಬೋದು, ಕಾರವಾರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಖಾಸಗಿ ಬಸ್ಸುಗಳು ಕೂಡ ಪ್ರತಿನಿತ್ಯ ರಾಜಧಾನಿ ಬೆಂಗಳೂರಿನಿಂದ ಕಾರವಾರಕ್ಕೆ ಮತ್ತು ಗೋವಾಕ್ಕೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಸಂಚಾರ ಕೂಡ ಮಾಡ್ತಾ ಇದ್ದಾವೆ. ಆದರೆ ಖಾಸಗಿ ಬಸ್ಸುಗಳು ಪ್ರಯಾಣಿಕರಿಗೆ ಸುರಕ್ಷಿತ ಅಲ್ಲ ಎಂಬ ಮಾತು ಚಿತ್ರದುರ್ಗದ ಘಟನೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಮಾನ್ಯವಾಗಿ ಬಸ್ನಲ್ಲಿ 32 ಪ್ರಯಾಣಿಕರು ಬಸ್ನಲ್ಲಿ ಸಂಚಾರ ಮಾಡ್ತಾರೆ. ಅದರ ಜೊತೆಗೆ ವ್ಯಾಪಕ ಪ್ರಮಾಣದ ಪಾರ್ಸಲ್ಗಳನ್ನು ಬಸ್ಗಳು ಸರ್ವಿಸನ್ನು ಕೊಡ್ತಾ ಇದೆ ಎಂಬ ಮಾತು ಕೇಳಿಬರ್ತದೆ. ಇದೇ ಕಾರಣಕ್ಕಾಗಿ ಪ್ರಯಾಣಿಕರಿಗೆ ಇಲ್ಲಿ ತೊಂದರೆ ಅವರ ಜೀವಕ್ಕೆ ಅಪಾಯ ಎದುರಾಗ್ತಾ ಇದೆ ಎಂಬ ಮಾತು ಕೂಡ ಚಿತ್ರದುರ್ಗದ ಘಟನೆಯಿಂದ ಕಂಡು ಬಂದಿರುವಂಥದ್ದು. ಗಮನಿಸ್ಬೋದು, ಖಾಸಗಿ ಬಸ್ಗಳು ಕೂಡ ಈಗಾಗಲೇ ಬಂದು ಇಲ್ಲಿ ವಿಶ್ರಾಂತಿಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಬಸ್ಗಳ ಗಾಜುಗಳು ಕೂಡ ಅಪಘಾತದ ಸಂದರ್ಭದಲ್ಲಿ ಅಪಘಾತ ಆದ ಮೇಲೆ ಆಟೋಮೆಟಿಕ್ಕಾಗಿ ಗಾಜುಗಳು ಪುಡಿ ಆಗಬೇಕು ಮತ್ತು ಪ್ರಯಾಣಿಕರು ಕೂಡ ಬಸ್ನಿಂದ ಹೊರಗೆ ಬರುವಂತಾಗಬೇಕೆಂಬ ಮಾತು ಅಂದರೆ ವಿಷಯವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಸ್ಗಳ ಒಂದು ಸಿಸ್ಟಮ್ಮು ಅಂದರೆ ಆ ರೀತಿಯಾಗಿ ಓಪನ್ ಆಗ್ತಾ ಇಲ್ಲ. ಅಂದರೆ ಗ್ಲಾಸ್ಗಳು ಒಡೆಯೋದಿಲ್ಲ ಮತ್ತು ಒಳಭಾಗದಿಂದ ಪ್ರಯಾಣಿಕರಿಗೆ ಬರಲು ಸಾಧ್ಯವಾಗೋದಿಲ್ಲ ಎಂಬ ಮಾತು ಕೇಳಿಬಂದಿದೆ. ಹೀಗಾಗಿ ಬಸ್ನೊಳಗಡೆ ಪ್ರಯಾಣಿಕರು ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಎಂಬ ಮಾತು ಈಗಾಗಲೇ ಎಲ್ಲ ಕಡೆ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಸಂಬಂಧಪಟ್ಟ ಅಂದರೆ ಕಾರವಾರಕ್ಕೆ ಬಂದಂತಹ ಖಾಸಗಿ ಬಸ್ನ ಚಾಲಕನವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ತಾವು ಎಷ್ಟು ವರ್ಷದಿಂದ ಬಸ್ ಸಂಚಾರ ಚಾಲಕರಾಗಿ ಕೆಲಸ ಮಾಡ್ತಿದ್ರಿ ಮತ್ತು ಈಗ ಘಟನೆಯಿಂದ ಏನು ಅನಿಸುತ್ತೆ ಸರ್? ಬಸ್ ಚಾಲಕನಾಗಿ ಸುಮಾರು ಒಂದು 7-8 ವರ್ಷ ಆಯಿತು. ಅದೇ ನಿನ್ನೆ ನಡೆದಿರೋದು ಆಕಸ್ಮಿಕ, ಅದು ಡಿವೈಡರ್ ದಾಟಿ ಬಂದು ಹೊಡೆದಿದ್ದಲ್ಲ, ಅದು ಆಕಸ್ಮಿಕ. ಅಂದರೆ ಹೇಳೋಕ್ಕಾಗಲ್ಲ ಅಲ್ಲಿ ಹೆಂಗಿತ್ತು ಅದು ಏನಿತ್ತು, ಡ್ರೈವರಿಗೆ ಮಾತ್ರ ಗೊತ್ತಿರುತ್ತೆ, ಬಿಟ್ಟರೆ ಇತರೆ ಜನರಿಗೆ ಯಾರಿಗೂ ಹೇಳೋಕ್ಕಾಗಲ್ಲ ಸಮಯ ಸಂದರ್ಭ. ಈಗ ಒಂದು ವೇಳೆ ಬಸ್ಸಿಗೆ ಬೆಂಕಿ ಬಿದ್ದಿದ್ರೆ ಪ್ರಯಾಣಿಕರು ಬಚಾವ್ ಆಗ್ಬೋದಾ ಅಥವಾ ಹೇಗೆ ಅಂತೇಳಿ? ಪ್ರಯಾಣಿಕರು ಬಚಾವಾಗೋದು ಅಂದರೆ ಅದೇ ಕೆಲವೊಬ್ರು ಪ್ರಯಾಣಿಕರೇ ಸೇಫ್ಟಿ ಇರಬೇಕು. ಕೆಲವೊಬ್ಬರೆಲ್ಲ ಬಸ್ ಸ್ಲೀಪರ್ ಕೋಚು ಅಂತೇಳಿ ಬಂದು ನಿದ್ರೆ ಮಾಡೋದೇ ಅಲ್ಲ. ಗಾಡಿ ಏನಾದ್ರು ಸಮಸ್ಯೆ ಆದವಾಗ ಅವರು ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಮಾಡ್ಬೋದು. ಒಬ್ಬ ಡ್ರೈವರು ಒಬ್ಬ ಕಂಡಕ್ಟ್ರ್ ಎಷ್ಟು ಜನರು ಸೇಫ್ಟಿ ಮಾಡೋಕ್ಕಾಗತ್ತೆ? ಒಂದು 4 ಜನರು ಮಾಡ್ಬೋದು, ಬಾಕಿ ಇದ್ರನ್ನ ಆಗಲ್ಲ. ಅದೇ ಸ್ವಲ್ಪ ಸಾಮಾನ್ಯವಾಗಿ ಬಸ್ಸುಗಳಲ್ಲಿ ಇರುವಂಥ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಎಷ್ಟು ಲೀಟರ್ ಇರುತ್ತೆ ಸಾಧಾರಣ? ಬೆಂಕಿ ಬಿದ್ದರೆ ಎಷ್ಟು ಹೊತ್ತಿನವರೆಗೆ ಉರಿಬೋದು ಅಥವಾ ಹೇಗೆ? ಒಂದು 350 ಲೀಟ್ರ್ ಇರುತ್ತೆ. ಈಗ ಬಸ್ಗಳಲ್ಲಿ ಈಗ ಪ್ರಯಾಣಿಕರ ಜೊತೆಗೆ ಬೇರೆ ಬೇರೆ ಬಸ್ಗಳಲ್ಲಿ ಅಂದರೆ ನಿಮ್ಮ ಬಸ್ ಅಂತಲ್ಲ, ಬೇರೆ ಬಸ್ಗಳಲ್ಲಿ ಪಾರ್ಸಲ್ಗಳು ಕೂಡ ಜಾಸ್ತಿ ಇರ್ತವೆ. ಪ್ರಯಾಣಿಕರಿಂದ ಟನ್ಗಟ್ಟಲೆ ಪಾರ್ಸಲ್ಗಳು ಇರ್ತವೆ. ಅವುಗಳಿಗೆ ಬೆಂಕಿ ಬಿದ್ದಾಗ ಸಡನ್ಲಾಗಿ ಹೊತ್ತಿ ಇರ್ತದೆ ಅಂತೇಳೋ ಮಾತು. ಹೇಗೆ ಪಾರ್ಸಲ್ಗಳಿಂದ ಅನಾಹುತ ಆಗೋ ಚಾನ್ಸಸ್ ಇದೆಯಾ ಅಥವಾ ಹೇಗೆ? ಹೇಳಲಿಕ್ಕಾಗಲ್ಲ, ಆದರೂ ಆಗ್ಬೋದು. ಕೆಲವೊಬ್ರು ಹಾಕದೇನೂ ಇರೋದು ಗಾಡಿನೂ ಇದ್ದಾವೆ. ನಮ್ಮದ್ರಲ್ಲ ಅದೆಲ್ಲ ಸರ್ವಿಸ್ ಇಲ್ಲ ಪಾರ್ಸಲ್, ನಮ್ಮದೆಲ್ಲ ಕ್ಯಾಂಟ್ರಿ ವ್ಯವಸ್ಥೆ ಇದೆ. ಘಟನೆಯಿಂದ ನಿಮಗೆ ಆಘಾತ ಆಗಿದೆಯಲ್ಲ? ಆಘಾತ ಆಗಿದೆ ಸರ್. ಪಾಪ ಹೆಣ್ಮಕ್ಳು ಮತ್ತು ಗೊತ್ತಿಲ್ಲದೆ ಹೋದರು ಏನೆಲ್ಲ ಸುಮಾರು ಜನ ಆಗಿದ್ದಾರೆ, ಬೇಜಾರಾಗಿ. ಟೂರಿಸ್ಟ್ ಅಂದರೆ ರಜಾ ದಿನಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಈ ಕಡೆ ಗೋಕರ್ಣ, ಈ ಕಡೆ ಕಾರವಾರ ಕಡೆ. ಹೌದೌದು, ಗೋಕರ್ಣ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದೇ ನ್ಯೂ ಇಯರ್ ಅಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಆಗಿದೆ ಜನ. ಇವಿಷ್ಟು ಚಾಲಕರು ತಮ್ಮ ಅನುಭವವನ್ನು ಹೇಳ್ಕೊಳ್ತಾರೆ. ಒಟ್ಟಿನಲ್ಲಿ ಖಾಸಗಿ ಬಸ್ಸುಗಳು ಪ್ರಯಾಣಿಕರನ್ನು ಹೊತ್ತೊಯ್ತವೆ. ಆದರೆ ರಜಾ ಸಂದರ್ಭದಲ್ಲಿ ಬಸ್ಗಳ ದರ ಕೂಡ 3 ಪಟ್ಟು ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರ ಆಕ್ಷೇಪವೂ ಕೂಡ ಇದೆ. ಪ್ರಯಾಣಿಕರ ಜೊತೆಗೆ ಕೆಲವೊಂದು ಬಸ್ಸುಗಳು ಅಂದರೆ ವ್ಯಾಪಕ ಪ್ರಮಾಣದ ಅಂದರೆ ಟನ್ಗಟ್ಟಲೆ ಪಾರ್ಸಲ್ಗಳನ್ನು ಒಯ್ಯೋದ್ರಿಂದ ಈ ರೀತಿ ಅನಾಹುತ ಆದಾಗ ಒಮ್ಮೆಲೆ ತಕ್ಷಣ ಅಂದರೆ ಬೇಗನೆ ಬಸ್ಸುಗಳು ಬೆಂಕಿಯಲ್ಲಿ ಉರಿದು ಹೋಗ್ತವೆ, ಪ್ರಯಾಣಿಕರ ಜೀವಕ್ಕೂ ಕೂಡ ಹಾನಿಯಾಗ್ತದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಒಟ್ಟಿನಲ್ಲಿ ಬಸ್ಗಳು ಕೂಡ ಪ್ರಯಾಣಿಕರ ಸುರಕ್ಷತೆಯನ್ನು ಕಾಪಾಡಬೇಕು ಮತ್ತು ಕೇವಲ ಪ್ರಯಾಣಿಕರನ್ನು ಹೊತ್ತೊಯ್ದರೆ ಹೆಚ್ಚಿನ ಅನಾಹುತಗಳನ್ನು ತಪ್ಪಿಸಬಹುದೆಂಬ ಅಭಿಪ್ರಾಯ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.